ಇನ್ನು ರಾಹುಲ್ ಗಾಂಧಿ ಅವರು ಪ್ರಧಾನಿಯಾಗಲಿ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸಿದ್ದರಾಮಯ್ಯನವರು ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಆಗಬೇಕು ಅಂತ ಹೇಳಿದ್ದೀನಿ. ನನ್ನ ಚಾಯ್ಸ್ ಮಲ್ಲಿಕಾರ್ಜುನ್ ಖರ್ಗೆ ಅಂತ ನಾನು ಸ್ಪಷ್ಟಪಡಿಸಿದ್ದೀನಿ. 40 ವರ್ಷಗಳ ರಾಜಕೀಯ ಅನುಭವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಿದೆ. ಹೈಕಮಾಂಡ್ ನನ್ನನ್ನು ಕೇಳಿದರೂ ಕೂಡ ಖರ್ಗೆ ಅವರ ಹೆಸರನ್ನೇ ನಾನು ಹೇಳ್ತೀನಿ. ರಾಹುಲ್ ಗಾಂಧಿ ಕೂಡ ನಮ್ಮ ಲೀಡರ್ ಅಂತ ಬಸವರಾಜ ರಾಯರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರವರು ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನಾನು ನನ್ನ ಡಿಸ್ಕಷನ್ಗೆ ಕರೆದಿದ್ರು, ಸ್ಪೆಷಲ್ ಡಿಸ್ಕಷನ್ಗೆ. ಆವಾಗ ನಾನು ಕೇಳಿದ್ರು ಈ ಕ್ವಶನ್ನ, ಯಾರಾದರೆ ಉತ್ತಮ ಕಾಂಗ್ರೆಸ್ನಲ್ಲಿ. ಮೈ ಚಾಯ್ಸ್ ಈಸ್ ಫಾರ್ ಮಲ್ಲಿಕಾರ್ಜುನ್ ಖರ್ಗೆ ಅಂತ ನಾನು ಅವತ್ತೇ ಹೇಳಿದ್ದೇನೆ. ಯಾವಾಗ? ಜುಲೈನಲ್ಲಿ. ಯಾಕೆ ಹೇಳಿದೆ ಇದನ್ನಂತಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಒಂದು ಆಡಳಿತದ ಅಪಾರ ಅನುಭವ ಇದೆ, ಅಭಿವೃದ್ಧಿಯ ಚಿಂತಕರಿದ್ದಾರೆ. ಐ ನೋ ಹಿಮ್ ಮೋರ್ ದ್ಯಾನ್ 40 years. ಆ ದೃಷ್ಟಿಕೋನಕ್ಕೆ ನಾನು ಖರ್ಗೆ ಅವರ ಹೆಸರನ್ನ ಅವತ್ತು ಪ್ರಧಾನಿ ಆದರೆ ಸರಿ, ಇದು ಕಾಂಗ್ರೆಸ್ ಹೈಕಮಾಂಡಿಗೆ ಬಿಟ್ಟಂತ ವಿಚಾರ, ಡಿಸೈಡ್ ಮಾಡೋದು ಅನ್ನೋದನ್ನ ನಾನು ಹೇಳಿದ್ದೇನೆ. ಇವತ್ತು ಖರ್ಗೆ ಅವರ ಹೆಸರನ್ನ ಕಾಂಗ್ರೆಸ್ ಹೈಕಮಾಂಡ್ ಡಿಸೈಡ್ ಮಾಡಿದ್ರೆ ನಾನು ವೈಯಕ್ತಿಕವಾಗಿ ಸಂತೋಷ ಪಡ್ತೇನೆ ಅಷ್ಟೇ. ಇದು ಮುಖ್ಯಮಂತ್ರಿಗಳು ಅವರು ಹೇಳಿದ್ದೇನು ತಪ್ಪಿಲ್ಲ. ರಾಹುಲ್ ಗಾಂಧಿ ಅವರು ನಮ್ಮ ಲೀಡರು, ಅವರಾದರೂ ಕೂಡ ಏನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆದರೂ ಏನೂ ತಪ್ಪಿಲ್ಲ. ಇದು ಪಾರ್ಟಿ ಹ್ಯಾಸ್ ಟು ಟೇಕ್ ಎ ಡಿಸಿಷನ್ ಆನ್ ದಿಸ್ ಮ್ಯಾಟರ್. ಗೊಂದಲ ಏನಿಲ್ಲ. ಅವರವರು ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನಾನು ನನ್ನ ಡಿಸ್ಕಷನ್